ಮತ್ತೆ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಭಾರತೀಯ ಸಮಾಜ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಅನ್ನುವಂತಹದ್ದು ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಮೊದಲಿಗೆ ನೋಡ್ತಾ ಹೋಗ್ತೀವಿ. ಡೆಮೋಗ್ರಫಿಯ ಪದದ ಉತ್ಪತ್ತಿಯನ್ನ ತಿಳಿಸಿರಿ ಅಂತ ಹೇಳಿದರೆ ಗ್ರೀಕ್ ಭಾಷೆಯ ಡೆಮೋಸ್ ಅಂದ್ರೆ ಜನರು ಮತ್ತು ಗ್ರಾಫಿಕ್ ಅಂದ್ರೆ ಚಿತ್ರಣ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ. ಜನಸಂಖ್ಯಾ ಶಾಸ್ತ್ರದ ಯಾವುದಾದರೊಂದು ಪ್ರಕಾರವನ್ನು ತಿಳಿಸಿ ಅಂತ ಕೇಳಿದರೆ ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ, ಸಾಮಾಜಿಕ ಜನಸಂಖ್ಯೆ. ಭಾರತದ ಜನಸಂಖ್ಯೆ ವಿಭಜಿತ ವರ್ಷ ಯಾವುದು ಅಂತ ಕೇಳಿದರೆ ಅದು 1921 ಭಾರತದ ಜನಸಂಖ್ಯಾ ಶಾಸ್ತ್ರದ ವಿಭಜಕ ವರ್ಷವಾಗಿದೆ. ಲಿಂಗಾನುಪಾತ ಎಂದರೇನು ಅಂತ ಇದೆ, ಒಟ್ಟು ಜನಸಂಖ್ಯೆಯಲ್ಲಿ ಪ್ರತಿ 1000 ಪುರುಷರಿಗೆ ಎಷ್ಟು ಮಹಿಳೆಯರು ಇರುವರು ಎಂಬುದೇ ಲಿಂಗಾನುಪಾತ. ಡೆಮಾರು ಎಂದರೇನು ಅಂತ ಇದೆ, ಡೆಮಾರು ಪದದ ಮೊದಲ ಅಕ್ಷರ ಡಿ ಅಂತ ಆದ್ರೆ ಅದರ ಡಾಟರ್ ಅಂದ್ರೆ ಮಗಳು ಎಂಬುದನ್ನ, ಎರಡನೇ ಅಕ್ಷರ ಇ ಅಂತ ಇದೆ ಅಂದ್ರೆ ಎಲಿಮಿನೇಟ್ ಅಂತ, ಹಾಗೆ ಹಂಗಂದ್ರೆ ನಿವಾರಿಸು ಎಂಬುದನ್ನ ಸೂಚಿಸ್ತದೆ. ಅಂದ್ರೆ ಹೆಣ್ಣು ಮಗುವನ್ನ ಕೊಲ್ಲುವುದು ಎಂಬ ಅರ್ಥವನ್ನ ಕೊಡುವುದು. ಭಾರತದ ಯಾವುದಾದರೊಂದು ಪ್ರಾಚೀನ ಹೆಸರು ಬರೆಯಿರಿ ಅಂತ ಕೇಳಿದರೆ ಅದು ಭರತಖಂಡ, ಭರತವರ್ಷ, ಜಂಬೂ ದ್ವೀಪ, ಹಿಂದೂಸ್ತಾನ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಬರೀಬೇಕಾಗುತ್ತೆ. ಕೌಟಿಲ್ಯರು ಬರೆದಂತಹ ಗ್ರಂಥ ಯಾವುದು ಅಂತ ಇದೆ, ಅದು ಅರ್ಥಶಾಸ್ತ್ರ. ಹಿಂದೂ ಪದದ ಉತ್ಪತ್ತಿಯನ್ನ ಬರೀರಿ ಅಂತ ಕೇಳಿದರೆ ಪರ್ಷಿಯನ್ನರು ಸಿಂಧೂ ನದಿ ದಡದ ಜನರನ್ನ ಹಿಂದೂ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಅವರಿಗೆ ಸಕಾರ ಉಚ್ಚಾರ ಬರಲಾರದು, ಸಾ ಬದಲು ಹಾ ಅನ್ನ ಬಳಸ್ತಾ ಇದ್ರು. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನ ಯಾರು ಪರಿಚಯಿಸಿದ್ರು ಅಂದ್ರೆ ಸೈಂಟ್ ಥಾಮಸ್ ಮತ್ತು ಸೈಂಟ್ ಬಾರ್ತೋಲ್ಮ್ಯೂ ಕ್ರೈಸ್ತ ಧರ್ಮವನ್ನ ಭಾರತದಲ್ಲಿ ಪ್ರಸಾರ ಮಾಡ್ತಾರೆ. ಭಾರತವು ಭಾಷೆಗಳ ಸಂಗ್ರಹಾಲಯ ಎಂದು ಯಾರು ಹೇಳಿದ್ರು ಅಂದ್ರೆ ಭಾರತವು ಭಾಷೆಗಳ A.R. ದೇಸಾಯಿರವರು ಹೇಳ್ತಾರೆ. ಹಾಗೆ ದ್ರಾವಿಡ ಭಾಷೆಗಳು ಯಾವುವು ಅಂತ ಕೇಳಿದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ದ್ರಾವಿಡ ಭಾಷೆಗಳಾಗಿವೆ. ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದರೆ ಅದು ಗುರು ಗ್ರಂಥ್ ಸಾಹಿಬ್ ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಇದೆ, ಬೆಂಜಮಿನ್ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆಯಾಗಿದೆ ಅಥವಾ ತಾವೆಲ್ಲರೂ ಒಂದು ಎಂಬ ಭಾವನೆ, ತಾವು ದೇಶಕ್ಕೆ ಸೇರಿದವರು, ಈ ದೇಶ ನಮ್ಮದು ಎಂಬ ಒಗ್ಗಟ್ಟಿನ ಭಾವನೆಯನ್ನು ಹೊಂದಿದೆ. ಇನ್ನು ಕೋಮುವಾದ ಅಂದರೆ ಏನು ಅಂತ ಇದೆ, ಕೋಮುವಾದ ಅಂತಂದ್ರೆ ಒಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವಂತಹ ದ್ವೇಷಪೂರಿತ ಭಾವನೆಯಾಗಿದೆ. ಇನ್ನು 1961 ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಅದು 1961 ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಸಂಪೂರ್ಣಾನಂದರು. ಒಡ ತುಡಿತಕ್ಕೆ ಕೇಡು ಕೃತಿ ಬರೆದವರು ಯಾರು ಅಂತ ಇದೆ, ಒಡಲ ತುಡಿತಕ್ಕೆ ಕೇಡು ಕೃತಿಯನ್ನ ಬರೆದಂತಹವರು ಮಂಜುನಾಥ ಅದ್ದೆಯವರು. ಹಾಗೆ 2011 ಜನಗಣತಿಯಂತೆ ಲಿಂಗಾನುಪಾತ ಎಷ್ಟಿದೆ ಅಂದ್ರೆ ಅದು 940 ಆಗಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಯೋಜನೆಗೆ ಆಯ್ಕೆಯಾದ ಜಿಲ್ಲೆ ಯಾವುದು ಅಂದ್ರೆ ಅದು ವಿಜಯಪುರ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. ಜನಸಂಖ್ಯಾ ಶಾಸ್ತ್ರದ 2 ಪ್ರಕಾರಗಳು ಯಾವುವು ಅಂತ ಕೇಳಿದರೆ ಒಂದು ಔಪಚಾರಿಕ ಜನಸಂಖ್ಯಾ ಶಾಸ್ತ್ರ, ಮತ್ತೊಂದು ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ. ಬಿಮಾರು ರಾಜ್ಯಗಳು ಯಾವುವು ಅಂದ್ರೆ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳು. ಲಿಂಗಾನುಪಾತ ಕುಸಿಯಲು ಕಾರಣವಾದ 2 ಅಂಶಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಅದು ಗಂಡು ಸಂತತಿಯ ಬಯಕೆ, ಹಾಗೆ ಹೆಣ್ಣು ಗರ್ಭಪಾತಗಳು ಹಾಗೂ ಹೆಣ್ಣು ಶಿಶು ಹತ್ಯೆ, ಸೋನೋಗ್ರಫಿ ತಂತ್ರಜ್ಞಾನದ ದುರ್ಬಳಕೆ. ಹಾಗೆ ಜನಸಂಖ್ಯಾ ಶಾಸ್ತ್ರ ಎಂದರೇನು ಅಂತ ಇದೆ, ಜನಸಂಖ್ಯೆಯ ಗಾತ್ರ, ಜನನ, ಮರಣ, ವಲಸೆಯ ಪ್ರಕಾರ, ಸ್ತ್ರೀ ಪುರುಷರ ಸಂಖ್ಯೆ ಮತ್ತು ವಯೋರಚನೆಯನ್ನು ಕುರಿತು ಅಧ್ಯಯನ ಮಾಡುವಂತಹ ಒಂದು ಜನಸಂಖ್ಯಾ ಶಾಸ್ತ್ರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಕ್ರೈಸ್ತ ಧರ್ಮದ 2 ಪಂಗಡಗಳು ಯಾವುವು ಅಂತ ಕೇಳಿದರೆ ಅದು ರೋಮನ್ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್. ಇಸ್ಲಾಂನ 2 ಪಂಗಡಗಳು ಯಾವುವು ಅಂತ ಕೇಳಿದರೆ ಅದು ಸುನ್ನಿ ಮತ್ತು ಶಿಯಾ. ವೈವಿಧ್ಯತೆಯ 2 ಅಂಶಗಳನ್ನು ಹೇಳಿರಿ ಅಂತ ಕೇಳಿದರೆ ಭೌಗೋಳಿಕ, ಧಾರ್ಮಿಕ, ಹಾಗೆ ಭಾಷೆ, ಜನಾಂಗೀಯ ಮತ್ತು ಸಾಂಸ್ಕೃತಿಕ. ಭಾರತದ ಯಾವುದಾದರೂ 2 ಜನಾಂಗೀಯ ಸಮೂಹಗಳನ್ನ ತಿಳಿಸಿ ಅಂತ ಕೇಳಿದರೆ ಅದು ನಿಗ್ರಿಟೋ ಹಾಗೆ ಪ್ರೋಟೋ ಅಸ್ಟ್ರಲಾಯ್ಡ್, ಮಂಗೋಲಾಯ್ಡ್
ಮೆಡಿಟೇರಿಯನ್ನರು, ಪಶ್ಚಿಮ ಬ್ರಾಕಿಸೆಫಾಲರು, ನಾರ್ಡಿಕರು. ಇದರಲ್ಲಿ ಯಾವ್ದಾದ್ರು ಎರಡನ್ನ ಬರೆದ್ರೆ ಸಾಕು. ಆರ್ಯನೀಕರಣದ ಪ್ರಕ್ರಿಯೆಗೆ ಅಡ್ಡಿಯಾದ ಎರಡು ಅಂಶಗಳನ್ನ ತಿಳಿಸಿ ಅಂತ ಕೇಳಿದರೆ, ಕೆಲವು ಬುಡಕಟ್ಟು ಸಮೂಹಗಳು ವಿಲೀನವಾಗಲು ನಿರಾಕರಿಸಿ ದುರ್ಗಮ ಅರಣ್ಯಗಳಲ್ಲಿ ನೆಲೆಗೊಳ್ಳಲು ಬಯಸಿದ್ರು. ಪ್ರಬಲ ಜನಾಂಗೀಯ ಸಮೂಹಗಳ ಸ್ವಾಂಗೀಕರಣಕ್ಕೆ ಪ್ರತಿರೋಧವನ್ನ ಒಡ್ಡುತ್ತವೆ. ಹಾಗೆ ಧಾರ್ಮಿಕ ವೈವಿಧ್ಯತೆ ಅಂದ್ರೆ ಏನು ಅಂತ ಕೇಳಿದರೆ, ಒಂದು ದೇಶದಲ್ಲಿ ಭಿನ್ನ ಭಿನ್ನ ಧರ್ಮದವರು ನೆಲೆಸಿರುವುದಕ್ಕೆ ಧಾರ್ಮಿಕ ವೈವಿಧ್ಯತೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಉಗ್ರವಾದ ಅಂದ್ರೆ ಏನು ಅಂತ ಅಂದ್ರೆ, ಉದ್ದೇಶವೊಂದನ್ನ ಸಾಧಿಸಿಕೊಳ್ಳಲು ಹಿಂಸಾತ್ಮಕ ಹಾಗೂ ಹಾನಿಕಾರಕ ವಿಧಾನಗಳನ್ನ ಬಳಸುವುದನ್ನ ಉಗ್ರವಾದ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಲಿಂಗ ಮತ್ತು ಲಿಂಗತ್ವ ಅಂದರೆ ಏನು ಅಂತ ಕೇಳಿದರೆ, ಲಿಂಗ ಪರಿಕಲ್ಪನೆ ಜೈವಿಕ ಅಂದ್ರೆ ಹೆಣ್ಣು ಗಂಡು ಅಂತ. ಲಿಂಗತ್ವ ಪರಿಕಲ್ಪನೆ ಅಂದ್ರೆ ಸಾಮಾಜಿಕ ತಾರತಮ್ಯವನ್ನು ಹೊಂದಿರೋದು, ಪುರುಷ ಪ್ರಧಾನ ಈ ರೀತಿಯಾಗಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪ್ರೇರೇಪಿಸುವ ಯಾವುದಾದರೂ ಎರಡು ಅಂಶಗಳನ್ನ ಹೇಳಿದೆ ಅಂತ, ಇದು ನಾಲ್ಕಿದೆ, ಯಾವುದಾದ್ರು ಎರಡನ್ನ ಬರೀಬೇಕಾಗುತ್ತೆ. ಪ್ರಾಂತೀಯ ಐಕ್ಯತೆ, ಭಾಷಾ ಐಕ್ಯತೆ, ಧಾರ್ಮಿಕ ಐಕ್ಯತೆ ಮತ್ತು ಸಾಂಸ್ಕೃತಿಕ ಐಕ್ಯತೆ. ಹಾಗೆ ಯಾವುದಾದ್ರು ಎರಡು ದ್ರಾವಿಡ ಭಾಷೆಯನ್ನ ತಿಳಿಸ್ರಿ ಅಂತ ಕೇಳಿದರೆ, ತಮಿಳು, ಕನ್ನಡ, ತೆಲುಗು ಮತ್ತು ಮಲಯಾಳಂ. ಮುಂದೆ 5 ಅಂಕದ ಪ್ರಶ್ನೋತ್ತರಗಳು. ಇಲ್ಲಿ ಭಾರತದ ಜನಸಂಖ್ಯಾ ಶಾಸ್ತ್ರದ 5 ಲಕ್ಷಣಗಳನ್ನ ವಿವರಿಸಿ ಅಂತ ಕೇಳಿದರೆ, ಇಲ್ಲಿ ಕೇವಲ ಅಂಶಗಳನ್ನು ಮಾತ್ರ, ಪಾಯಿಂಟ್ಸ್ ಅನ್ನ ಮಾತ್ರ ಕೊಡಲಾಗಿದೆ. ಅವುಗಳನ್ನ ಕುರಿತು ವಿವರಣೆಯನ್ನ ಬರಿಬೇಕಾಗುತ್ತೆ. 2 ಅಥವಾ 3 ಲೈನ್ ನಲ್ಲಿ ಅಥವಾ 3 ಪಾಯಿಂಟ್ಸ್ ಗಳನ್ನ ಬರೀಬೇಕಾಗುತ್ತೆ. ಒಂದೊಂದನ್ನ ಕುರಿತು ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆಯನ್ನ ಕುರಿತು ಒಂದು 3ರಿಂದ 4 ಲೈನ್ ಬರೀಬೇಕಾಗುತ್ತೆ. ಹಾಗೆ ಭಾರತೀಯ ಜನಸಂಖ್ಯೆಯ ವಯೋರಚನೆ, ಭಾರತದಲ್ಲಿ ಇಳಿಮುಖವಾಗುತ್ತಿರುವಂತಹ ಲಿಂಗಾನುಪಾತ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ, ಭಾರತದಲ್ಲಿ ಹೆಚ್ಚುತ್ತಿರುವಂತಹ ಸಾಕ್ಷರತೆಯ ಪ್ರಮಾಣ, ಹೆಚ್ಚುತ್ತಿರುವ ಗ್ರಾಮ ಮತ್ತು ನಗರದ ವ್ಯತ್ಯಾಸವನ್ನ ಕುರಿತು ಬರೀಬೇಕಾಗುತ್ತೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನ ಸಂಕ್ಷಿಪ್ತವಾಗಿ ಚರ್ಚಿಸಿ ಅಂತ ಕೇಳಿದರೆ, ಇಲ್ಲಿಯೂ ಕೂಡ ಪ್ರಾಂತೀಯವಾದ, ಕೋಮುವಾದ, ಭಾಷಾವಾದ, ಉಗ್ರವಾದ ಮತ್ತು ಭಯೋತ್ಪಾದನೆಯನ್ನ ಕುರಿತು ವಿವರವಾಗಿ ಬರೀಬೇಕಾಗುತ್ತೆ. ಇನ್ನು ಭಾರತೀಯ ಸಮಾಜದ ವೈವಿಧ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ, ಪ್ರಾಂತೀಯ ವೈವಿಧ್ಯತೆಯನ್ನು ಕುರಿತು ಬರೀಬೇಕಾಗುತ್ತೆ, ಭಾಷಾ ವೈವಿಧ್ಯತೆಯನ್ನು ಕುರಿತು ಬರೀಬೇಕಾಗುತ್ತೆ, ಧಾರ್ಮಿಕ ವೈವಿಧ್ಯತೆಯನ್ನು ಕುರಿತು, ಹಾಗೆ ಸಾಂಸ್ಕೃತಿಕ ವೈವಿಧ್ಯತೆ ಹಾಗೂ ಜನಾಂಗೀಯ ವೈವಿಧ್ಯತೆಗಳನ್ನ ಕುರಿತು ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನ ವಿವರಿಸಿ ಅಂತ ಕೇಳಿದರೆ, ನಿಗ್ರಿಟೋ ಹಾಗೂ ಪ್ರೋಟೋ ಆಸ್ಟ್ರೋಲಾಯ್ಡ್, ಮಂಗೋಲಾಯ್ಡ್ ಮತ್ತು ಮೆಡಿಟೇರಿಯನ್ನರು, ಹಾಗೆ ಪಶ್ಚಿಮ ಬ್ರಾಕಿಸೆಫಾಲರು ಮತ್ತು ನಾರ್ಡಿಕ್ ಜನಾಂಗ. ಹಾಗೆ ಭಾರತೀಯ ಏಕತೆಯನ್ನ ಅಂಶಗಳನ್ನ ವಿವರಿಸಿ ಅಂತ ಕೇಳಿರ್ತಾರೆ. ಪ್ರಾಂತೀಯ ಏಕತೆಯನ್ನು ಬರೀಬೇಕು, ಭಾಷಾ ಏಕತೆಯನ್ನು ಕುರಿತು ಬರೀಬೇಕು, ಧಾರ್ಮಿಕ ಏಕತೆ ಹಾಗೂ ಸಾಂಸ್ಕೃತಿಕ ಏಕತೆಯನ್ನು ಕುರಿತು ಬರೀಬೇಕಾಗುತ್ತೆ. ಹಾಗೆ ಮುಂದಿನದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸುವಲ್ಲಿ ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯು ನೀಡಿದ ಸಲಹೆಗಳನ್ನ ವಿವರಿಸಿ ಅಂತ ಕೇಳಿದರೆ, ಶಿಕ್ಷಣದ ಎಲ್ಲಾ ಹಂತಗಳಲ್ಲಿಯೂ ಕೂಡ ಪಠ್ಯಕ್ರಮವನ್ನ ಧರ್ಮ ನಿರಪೇಕ್ಷವಾಗಿ ಪುನರ್ರಚಿಸುವಂತಹದ್ದು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪ್ರೇರೇಪಿಸುವಂತಹ ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪ್ರೇರೇಪಿಸುವ ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವುದು, ಹಾಗೆ ಪಠ್ಯಪುಸ್ತಕಗಳಲ್ಲಿ ಸುಧಾರಣೆಯನ್ನು ತರುವುದರಿಂದ ವಿದ್ಯಾರ್ಥಿಗಳಲ್ಲಿ ನಿಜವಾದ ರಾಷ್ಟ್ರೀಯ ದೃಷ್ಟಿಕೋನವನ್ನ ಬೆಳೆಯಲು ಸಹಾಯಕವಾಗುತ್ತದೆ. ತಮ್ಮ ಸಮೃದ್ಧಿ ಸಾಂಸ್ಕೃತಿಕ ಪರಂಪರೆಯನ್ನ ಅರಿಯಲು ಅವಕಾಶ ಕಲ್ಪಿಸಿದಾಗ ಅವರಲ್ಲಿ ತಮ್ಮ ದೇಶದ ಬಗ್ಗೆ ಹೆಮ್ಮೆ ಮೂಡುತ್ತದೆ. ಹಾಗೆ ಸಾಮೂಹಿಕ ಪ್ರಾರ್ಥನೆ, ಸಭೆ, ಉಪನ್ಯಾಸ, ಸಾಮುದಾಯಿಕ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಬಲ್ಲದು. ಸರ್ಕಾರ ಮಾಡುವ ಪ್ರಯತ್ನಗಳಲ್ಲದೆ ಸಂಘ ಸಂಸ್ಥೆಗಳು, ಸಮೂಹ ಮಾಧ್ಯಮಗಳು ಕೂಡ ಈ ದಿಸೆಯಲ್ಲಿ ಕೈ ಜೋಡಿಸಬೇಕು. ಹಾಗೆ ಉಗ್ರವಾದ ಮತ್ತು ಭಯೋತ್ಪಾದನೆಯನ್ನು ವಿವರಿಸಿ ಅಂತ ಕೇಳಿದರೆ, ಉದ್ದೇಶವೊಂದನ್ನು ಸಾಧಿಸಿಕೊಳ್ಳಲು ಶಾಂತಿಯುತ, ಅಹಿಂಸಾತ್ಮಕ ಹಾಗೂ ಪ್ರಜಾಸತ್ತಾತ್ಮಕ ಕ್ರಮಗಳಿಗೆ ವಿರುದ್ಧವಾದಂತಹ ಅಶಾಂತಿ, ಹಿಂಸೆ ಹಾಗೂ ಹಾನಿಕಾರಕ ವಿಧಾನಗಳನ್ನು ಬಳಸುವುದನ್ನ ಉಗ್ರವಾದ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ ರಾಜಕೀಯ ಉದ್ದೇಶಗಳಿಗೋಸ್ಕರ ಜನರ ಮನಸ್ಸಿನಲ್ಲಿ ದಿಗಿಲು ಅಥವಾ ಭಯವನ್ನು ಹುಟ್ಟಿಸುವುದರ ಮೂಲಕ ಸಂಘಟಿತ ಸಮೂಹವೊಂದು ಹಿಂಸಾಚಾರಕ್ಕೆ ಇಳಿಯುವುದನ್ನ ಭಯೋತ್ಪಾದನೆ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಭಯೋತ್ಪಾದನೆ ಉಗ್ರವಾದಂತಹ ಒಂದು ರೂಪವಾಗಿದೆ. ಇನ್ನು ಬಿಮಾರು ಮತ್ತು ಡಿಮಾರು ಕುರಿತು ಟಿಪ್ಪಣಿಯನ್ನ ಬರೆಯಿರಿ ಅಂತ ಕೇಳಿದರೆ, ಬಿಮಾರು ಇದು 2001ರ ಗಣತಿ ವರದಿಯಂತೆ ಬಿಮಾರು ಅಂದ್ರೆ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ಉತ್ತರ ಪ್ರದೇಶ
ರಾಜ್ಯಗಳ ಒಂದು ಸಂಕ್ಷಿಪ್ತವಾದಂತಹ ರೂಪವಾಗಿದೆ. ಈ ರಾಜ್ಯಗಳಲ್ಲಿ ಭಾರತದ ಜನಸಂಖ್ಯೆಯು 39% ಜನಸಂಖ್ಯೆ ಇದ್ದು, 42% ಜನಸಂಖ್ಯೆ ಬೆಳವಣಿಗೆ ಆಗಿದೆ. ಆದರೆ ಒಟ್ಟು ಜನಸಂಖ್ಯೆ 48% ಅನಕ್ಷರಸ್ಥರಿದ್ದು ಅನೇಕ ಸಮಸ್ಯೆಗಳ ಮೂಲಗಳನ್ನ ಹೊಂದಿದೆ. ಇವು ದೇಶದ ಪ್ರಗತಿಗೆ ನೇತ್ಯಾತ್ಮಕ ಕೊಡುಗೆ ನೀಡಿವೆ. ಇನ್ನು ಬಿಹಾರ 2001ರ ಗಣತಿಯ ದತ್ತಾಂಶಗಳು ಬೆಂಬಲ ಸಂತೃಪ್ತ ನಾಮಧೇಯರಿದ್ದರೆ ಕಾರಣವಾದ ರಾಜ್ಯಗಳು ಪಂಜಾಬ, ಹರಿಯಾಣ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರ. ಈ ರಾಜ್ಯಗಳು ಬೆಮಾರು ರಾಜ್ಯಗಳಾಗಿದ್ದು, ಈ ಪದದ ಮೊದಲ ಅಕ್ಷರ ಆಂಗ್ಲ ಭಾಷೆಯ ಡಿ ಅಕ್ಷರವು ಮಗಳು ಎಂಬ ಅರ್ಥವನ್ನು ಮತ್ತು ಈ ಎಂಬ ಅಕ್ಷರ ನಾಶ ಮಾಡು, ಕೊಂದು ಹಾಕು ಎಂಬ ಅರ್ಥ ನೀಡುತ್ತದೆ. ಮಗಳನ್ನ ಕೊಂದು ಹಾಕು ಎಂಬ ಅರ್ಥ ನೀಡುತ್ತದೆ. ಮಕ್ಕಳ ಲಿಂಗಾನುಪಾತದಲ್ಲಿ ಅಪಾರವಾದ ಇಳಿಕೆ ಕಂಡುಬಂದಿದೆ ಮತ್ತು ಹೆಣ್ಣು ಭ್ರೂಣ ಹತ್ಯೆಯ ಪ್ರಮಾಣ ಕೂಡ ಹೆಚ್ಚಿದೆ. ಹಾಗೆ ಜನಸಂಖ್ಯಾ ಲಾಭಾಂಶ ಎಂದರೇನು ಅಂತ ಕೇಳಿದರೆ, ಒಂದು ದೇಶದ ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗುವುದರಿಂದ ಇವರಿಂದ ದೇಶಕ್ಕೆ ದೊರೆಯಬಹುದಾದ ಅನುಕೂಲವನ್ನ ಜನಸಂಖ್ಯಾ ಲಾಭಾಂಶ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಾಗೆ 10 ಅಂಕದ ಪ್ರಶ್ನೆಗಳು. ಲಿಂಗಾನುಪಾತದ ಸಮತೋಲನದ ಸಮಸ್ಯೆಗೆ ಕಾರಣಗಳನ್ನ ಚರ್ಚಿಸ್ತೀರಿ ಅಂತ ಕೇಳಿದರೆ, ನೋಡಿ ಈ 5 ಅಂಶಗಳಿವೆ. ಗಂಡು ಸಂತತಿಯ ಬಯಕೆ, ಹೆಣ್ಣು ಶಿಶು ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಗರ್ಭಪಾತಗಳು, ಹೆಣ್ಣು ಮಕ್ಕಳ ಆರೋಗ್ಯ ಅಲಕ್ಷ್ಯ, ಪ್ರಸವ ಪೂರ್ವ ಲಿಂಗ ಪತ್ತೆಯ ತಂತ್ರಜ್ಞಾನದ ದುರ್ಬಳಕೆ ಅಂದ್ರೆ ಅಲ್ಟ್ರಾಸೋನೋಗ್ರಫಿ ಅನ್ನುವಂಥದ್ದನ್ನ ಬಳಸುವಂಥದ್ದು. ಇಷ್ಟು ಆ ಅಂಶಗಳನ್ನ ಕುರಿತು ವಿವರವಾಗಿ ಬರೀಬೇಕಾಗುತ್ತೆ. ಇಷ್ಟು ಬರೆದ್ರೆ ನಿಮಗೆ 10 ಅಂಕಗಳು ದೊರೆಯುತ್ತೆ. ಇಷ್ಟು ಅಧ್ಯಾಯ 1ಕ್ಕೆ ಸಂಬಂಧಿಸಿದಂತಹ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳಾಯಿತು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯವನ್ನ ಕುರಿತು ಪ್ರಶ್ನೋತ್ತರಗಳನ್ನ ನೋಡೋಣ. ಧನ್ಯವಾದ.